ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಮ ಮಂದಿರದ ಹುಂಡಿ ಕಳ್ಳತನದ ಬಗ್ಗೆ, ಹುಂಡಿ ಲೂಟಿಯ ಬಗ್ಗೆ ನಿಮಗೆಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿರುತ್ತೆ. ನನ್ನ ಚಾನಲ್ನಲ್ಲಿಯೂ ಸಹ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಅದನ್ನ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ವಿಮರ್ಶಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್, ನಾನು ಒಬ್ಬ ದೊಡ್ಡ ಭಕ್ತ, ಇದು ಸನಾತನಿಗಳಿಗೆ ಆಘಾತ, ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನಾನು ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಅಂತ ಹೇಳ್ಕೊಂಡಿದ್ರೆ, ಕಾಂಗ್ರೆಸ್ನವರು ಇದು ಭಕ್ತರಿಗೆ ಮಾಡಿರುವಂತಹ ದ್ರೋಹ, ಧರ್ಮದ್ರೋಹ ಅಂತೆಲ್ಲ ಕಾಂಗ್ರೆಸ್ನವರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅಖಿಲೇಶ್ ಯಾದವ್ ಅವರ ರೀತಿಯಲ್ಲೇ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಉತ್ತರ ಪ್ರದೇಶ ಸರ್ಕಾರವನ್ನ, ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥನ್ನ. ಒಟ್ಟಾರೆಯಾಗಿ ಎಲ್ಲರೂ ಸಹ ಆಲ್ಮೋಸ್ಟ್ ಇದು ತಪ್ಪು, ರಾಮ ಮಂದಿರದ ಹುಂಡಿ ಹಣ ಕದಿಯೋದು ತಪ್ಪು. ಬೇರೆ ಆರೋಪಗಳು ಕೇಳಿ ಬರ್ತಾ ಇದ್ದಾವಲ್ಲ, ಏನೋ ಚಿನ್ನದ ಸರ ಕದ್ದಿದ್ದಾರೆ ಅಂತ, ಅವುಗಳ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಇಲ್ಲ. ಅದು ನಡೆದಿದ್ರು ತಪ್ಪು ಅಂತ ಎಲ್ಲರೂ ಹೇಳ್ತಿದ್ದಾರೆ ಆಲ್ಮೋಸ್ಟ್. ಆದರೆ ಗೋಧಿ ಮಾಧ್ಯಮಗಳಿದಾವಲ್ಲ, ಬಿಜೆಪಿಗೆ ಕಳಂಕ ಬರದ ರೀತಿಯಲ್ಲಿ ತಮ್ಮ ಪ್ರಾಣವನ್ನು ಬೇಕಾದ್ರೆ ಅಡ್ಡ ಇಟ್ಟು ಕಾಪಾಡುವಂತಹ ಒಂದು ಏನು ನಿಯತ್ತಿನ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಅವುಗಳು ಮಾತ್ರ ಬಿಟ್ಟು ಕೊಡ್ತಾ ಇಲ್ಲ ಬಿಜೆಪಿನ, ಯೋಗಿ ಆದಿತ್ಯನಾಥನ, ಮೋದಿ ಸರ್ಕಾರವನ್ನ. ನೋ 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 ನೋ, ಸೋ ವಾಟ್, ಹುಂಡಿ ಹಣ ಕದ್ದೋದ್ರೆ ಏನಂತೆ ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಗೋಧಿ ಮಾಧ್ಯಮದ ಮುಕ್ಕುಟ ಮಣಿ ಅಂತ ಕರೆಸಿಕೊಳ್ಳಬಹುದಾದಂತಹ ಅಜಿತ್ ಹನುಮಕ್ಕನವರ್, ಆ ಹುಂಡಿ ಕಳ್ಳತನ ಏನೇನೂ ಅಲ್ಲ, ಅದ್ರ ಬಗ್ಗೆ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನುವ ಮಟ್ಟಕ್ಕೆ ಹೋಗಿ ಸಮರ್ಥನೆ ಮಾಡ್ತಾ ಇದ್ದಾನೆ. ಮತ್ತು ಯೋಗಿ ಆದಿತ್ಯನಾಥ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾನೆ ಅಜಿತ್ ಹನುಮಕ್ಕನವರು. ಸೊ ಯಾವ ರೀತಿ ಅವನು ಇದನ್ನ ಸಮರ್ಥಿಸಿದ್ದಾನೆ ಹುಂಡಿ ಕಳ್ಳತನವನ್ನ, ಅದನ್ನು ಯಾವುದಕ್ಕೆ ಹೋಲಿಸಿ ಇದು ಏನೇನು ಅಲ್ಲ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾನೆ, ಅದನ್ನ ವಿವರಿಸ್ತೀನಿ. ಪ್ಲಸ್ ಯೋಗಿ ಆದಿತ್ಯನಾಥ್ ಬಗ್ಗೆ ಕ್ಲೀನ್ ಚಿಟ್ ಯಾವ ರೀತಿ ಕೊಟ್ಟ ಇವನು ಅಜಿತ್ ಹನುಮಕ್ಕನವರನ್ನುವವನು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಮ ಮಂದಿರದ ಹುಂಡಿ ಹಣ ಕದ್ದ ವಿಚಾರಕ್ಕಾಗಿ ಇಡೀ ದೇಶದಲ್ಲಿ ಭಕ್ತರು ಆಘಾತದಲ್ಲಿದ್ದಾರೆ, ಶಾಕಲ್ಲಿದ್ದಾರೆ. ಅದರ ಮೇಲೆ ನಂಬಿಕೆ ಇಟ್ಟಿರುವಂತಹವರು, ಆ ಹುಂಡಿಗೆ ಹಣ ಹಾಕಿರುವವರು ಎಲ್ಲರೂ ಸಹ ಇದು ತಪ್ಪು, ಇದು ದ್ರೋಹ, ಧರ್ಮದ್ರೋಹ, ಅನ್ಯಾಯ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಇನ್ನು ಅಲ್ಲಿನ ಸರ್ಕಾರ ಒಂದು SIT ಅನ್ನು ನೇಮಿಸಿದ್ದೀನಿ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿದೆ. ಒಂದು SIT ನೇಮಿಸಿದೀವಿ, ಆದಷ್ಟು ಬೇಗ ಅದು ತನಿಖೆ ವರದಿ ಕೊಡುತ್ತೆ, ಅದರ ಆಧಾರದ ಮೇಲೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗುತ್ತೆ ಅಂತ. ಬಟ್ ಇಲ್ಲಿಯವರೆಗೆ ಒಂದು FIR ದಾಖಲಾಗಿಲ್ಲ. ಚಂಪತ್ ರಾಯ್ ಅಲ್ಲಿನ ಮುಖ್ಯಸ್ಥ, ದೇವಸ್ಥಾನದ ಎಲ್ಲದಕ್ಕೂ ಜವಾಬ್ದಾರಿಯುತವಾದಂತಹ ವ್ಯಕ್ತಿ, ಆ ವ್ಯಕ್ತಿಯನ್ನ ಇಲ್ಲಿವರೆಗೆ ಯಾರು ಮಾತಾಡ್ಸೇ ಇಲ್ಲ. ಮತ್ತು ಆ ವ್ಯಕ್ತಿಗೆ ಆ ಸ್ಥಾನವನ್ನು ಹೇಗೆ ಕೊಟ್ಟರು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಈಗ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಆತ ಸಾಧು ಸಂತ ಏನೂ ಅಲ್ಲ, ಆತನಿಗೆ ಹೇಗೆ ಕೊಟ್ಟರು ಆ ಸ್ಥಾನವನ್ನ, ಅದರ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಹೀಗೆ ಇಡೀ ದೇಶ ರಾಮ ಮಂದಿರದ ಅಯೋಧ್ಯೆಯಲ್ಲಿ ನಡೆದಿರುವಂತಹ ಈ ಒಂದು ಕೃತ್ಯ ಏನಿದೆ, ಹುಂಡಿ ಕಾಸಿನ ವಿಚಾರವಾಗಿ, ಅದರ ವಿರುದ್ಧ ಧ್ವನಿ ಆಗ್ತಿದೆ. ಭಕ್ತರು ಆಗ್ತಿದ್ದಾರೆ, ಅದರ ವಿರೋಧಿಗಳು ಆಗ್ತಿದ್ದಾರೆ, ಏನೇನೋ ಎಲ್ಲರೂ ಆಗ್ತಿದ್ದಾರೆ. ಆದರೆ ಗೋಧಿ ಮಾಧ್ಯಮಗಳು ಮಾತ್ರ ನಾವು ಬಿಟ್ಟು ಕೊಡಲ್ಲ. ನಾವು ನಾಯಿಯನ್ನು ಮೀರಿದ ನಿಯತ್ತು ಹೊಂದಿರುವಂತಹವರು. ನಾವು ವಿ ಆರ್ ಒಂದು ಡಿಫ್ರೆಂಟ್ ಲೆವೆಲ್, ನಾವು ಬೇರೆ ಯೂನಿವರ್ಸ್ ಅಲ್ಲಿ ಇದ್ದೀವಿ. ಮೋದಿ ಭಕ್ತಿಯಲ್ಲಿ, RSS ಭಕ್ತಿಯಲ್ಲಿ, ಮನುವಾದದಲ್ಲಿ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಹೇಗೆ ಅಂದ್ರೆ, ಕರ್ನಾಟಕದಲ್ಲಿ ಗೋಧಿ ಮಾಧ್ಯಮಗಳ ಮುಖ್ಯಸ್ಥ ಅಂತ ಕರೆಸ್ಕೊಳ್ಳಬಹುದಾದಂತಹ ಕೆಪಾಸಿಟಿ ಇರುವಂತಹ ಅಜಿತ್ ಹನುಮಕ್ಕನವರ್ ಆ ಹುಂಡಿ ಕಾಸಿನ ಹಣದ ವಿಚಾರವಾಗಿ ಅದೇನ್ ದೊಡ್ಡ ವಿಚಾರ ಅಲ್ವೇ ಅಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಏನ್ ಹೇಳಿದಾನೆ ಗೊತ್ತಾ ಅವನ ಕಾರ್ಯಕ್ರಮದಲ್ಲಿ, ಟಿವಿಯಲ್ಲಿ ಕೂತ್ಕೊಂಡು ಅವನು ಅಲ್ಲಿ 200 ಕೋಟಿಯವರೆಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರ ಆರೋಪಗಳು ನಿಜವೇ ಆಗಿದ್ದು, ಅದು 200 ಕೋಟಿಯವರೆಗೆ ಆಗಿದ್ರು ಸಹ ಅದರ ಬಗ್ಗೆ ತನಿಖೆಗಳು ನಡೀತಾ ಇದ್ದಾವೆ, ತನಿಖೆ ನಡೆಯುತ್ತೆ. ಅದರ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸಬೇಕು, ಸರಿ. ಆದರೆ ಅಂತಾನೆ, ಆದರೆ ಈ 200 ಕೋಟಿ ಅನ್ನುವಂತಹ ನಂಬರ್ ಏನಿದೆಯಲ್ಲ, ಅದೇನ್ ದೊಡ್ಡ ನಂಬರ್ ಏನಲ್ಲ. ಈ ರಾಜ್ಯಗಳಲ್ಲಿ ಒಂದು ಡಿಪಾರ್ಟ್ಮೆಂಟ್, ಒಂದು ಇಲಾಖೆಯಲ್ಲೇ ಒಂದು ತಿಂಗಳಲ್ಲೇ ಅಷ್ಟು ಭ್ರಷ್ಟಾಚಾರ ನಡೆದೋಗುತ್ತೆ. ಅದರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ನನ್ನ ತೆರಿಗೆ ಹಣ ಅಂತ ಯಾರು ಪ್ರಶ್ನೆ ಮಾಡೋದಿಲ್ಲ. ನಾನು ಹುಂಡಿ ಕಾಸು ಹಾಕಿದ್ದೀನಿ ಅಂತ ಪ್ರಶ್ನೆ ಮಾಡುವವರು
ರಾಮ ಮಂದಿರದ ಹುಂಡಿ ಕಳವು ವಿಚಾರದಲ್ಲಿ ಹುಂಡಿಗೆ ಕಾಸು ಹಾಕಿದ್ದೀನಿ ನಾನು ಅಂತ ಪ್ರಶ್ನೆ ಮಾಡುವವರು ಯಾಕೆ ಒಂದೇ ಇಲಾಖೆಯಲ್ಲಿ ಒಂದೇ ತಿಂಗಳಲ್ಲಿ 200 ಕೋಟಿವರೆಗೆ ಭ್ರಷ್ಟಾಚಾರ ನಡೆಯುತ್ತೆ, ಅದನ್ನ ನನ್ನ ತೆರಿಗೆ ಹಣ ಅಂತ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಈ ಹುಂಡಿ ಕಾಸಿನ ಕಳ್ಳತನ ಇದೆಯಲ್ಲ ಅದೇನು ದೊಡ್ಡ ವಿಚಾರ ಅಲ್ಲ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನಿಮ್ಮ ಮನೆ ಮುಂದೆ ರಸ್ತೆ ಹಾಕಿರ್ತಾರೆ, ಅದ್ರ ಗುಣಮಟ್ಟ ಸರಿ ಇರಲ್ಲ, ಅದ್ರಲ್ಲಿ 300-400 ಕೋಟಿ ಭ್ರಷ್ಟಾಚಾರ ಆಗಿರುತ್ತೆ, ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಲ್ಲ. ಹುಂಡಿ ಕಾಸನ್ನ ಕದ್ದಿದ್ದಾರೆ ಅಂತ ಮಾತ್ರ ನೀವು ಬಾಯ್ ಬಡ್ಕೊಳ್ತಾ ಇದ್ದೀರಿ. ಇದು ಎರಡೂ ಕಡೆ ಎಲ್ಲಾ ರೀತಿಯಿಂದಲೂ ಸಹ ನೋಡಬೇಕು ನಾವು ಅಂತ ಕತೆ ಕಟ್ಟುವ ಮೂಲಕ ಮೋದಿ ಸರ್ಕಾರವನ್ನ ಬಚಾವ್ ಮಾಡು, ಯೋಗಿ ಸರ್ಕಾರವನ್ನ ಬಚಾವ್ ಮಾಡು, ಟೆಂಪಲ್ ಟ್ರಸ್ಟ್ ಅನ್ನ ಬಚಾವ್ ಮಾಡು, ಎಲ್ಲರನ್ನು ಬಚಾವ್ ಮಾಡಿ ಒಟ್ಟಿನಲ್ಲಿ ಇದ್ರ ಬಗ್ಗೆ ಏನೂ ಆಗಬಾರ್ದು, ಹೋದ್ರೆ ಹೋಯ್ತು 200 ಕೋಟಿ, ಆದ್ರೆ ಇವ್ರಾರಿಗೂ ಕಳಂಕ ಬರಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಇವನು ಪ್ರಯತ್ನ ಮಾಡಿದ್ದಾನೆ. ಮುಂದಕ್ಕೆ ಹೋಗಿ ಹೇಳ್ತಾನೆ, ಅಲ್ಲಿರೋದು ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ಲಿ, ಅವರು ಹೇಗಾದರೂ ಮಾಡಿ ಕಳ್ಳನನ್ನ ಹಿಡಿತಾರೆ, ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತಾರೆ ಅಂತ ಯೋಗಿಗೂ ಕ್ಲೀನ್ ಚಿಟ್. ಅಲ್ಲಿ ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ, ಯೋಗಿ ಆದಿತ್ಯನಾಥ್ ಮೋಹನ್ ರಾಯ್ ಕೇಸ್ ಬಂದಿದೆಯಲ್ಲ, ಮೋಹನ್ ಯಾದವ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಬರೋ ಜಾಗಗಳಲ್ಲೆಲ್ಲ ಪ್ರಾಜೆಕ್ಟ್ ಬರೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆನೆ ಅವರ ಕುಟುಂಬ ಸದಸ್ಯರ ಹೆಸರಲ್ಲಿ, ಅವರದೇ ಹೆಸರಿನಲ್ಲಿ 100 ಎಕರೆ ಜಮೀನುಗಳನ್ನು ಖರೀದಿ ಮಾಡಿರುವಂತಹ ಹಗರಣ ಹೊರಗಡೆ ಬಂದಿದೆಯಲ್ಲ, ಅದನ್ನ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ. ಯೋಗಿ ಆದಿತ್ಯನಾಥ್ ಏನು ಕಡಿಮೆ ಅಲ್ಲ, ಯೋಗಿ ಆದಿತ್ಯನಾಥ್ ಸಹ 106 ಎಕರೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ಅಖಿಲೇಶ್ ಯಾದವ್ ಬಾಯಿ ಬಡ್ಕೊಳ್ತಿದ್ರೆ, ಇಲ್ಲಿ ಗೋಧಿ ಮಾಧ್ಯಮದ ಈ ಅಜಿತ್ ಹನುಮಕ್ಕನವರ ಹೇಳ್ತಾನೆ, ಅಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದು ತಪ್ಪಿತಸ್ಥರು ಕಂಡು ಹಿಡಿಯಲ್ಪಡ್ತಾರೆ, ಆ 200 ಕೋಟಿಗೆ ಸಾಲ್ವ್ ಆಗುತ್ತೆ. ಆದ್ರೆ ನೀವು 200 ಕೋಟಿಯ ಬಗ್ಗೆ ಪ್ರಶ್ನೆ ಮಾಡುವವರು ಒಂದೇ ತಿಂಗಳಲ್ಲಿ ಅದಕ್ಕಿಂತ ಜಾಸ್ತಿ ಲೂಟಿ ಆಗುತ್ತೆ ಇಲಾಖೆಗಳಲ್ಲಿ, ರಾಜ್ಯಗಳಲ್ಲಿ, ಅದನ್ನ ಪ್ರಶ್ನೆ ಮಾಡಬೇಕು ಅಂತ. ಅಲ್ಲಿಗೆ ರಾಮ ಮಂದಿರದ ಹುಂಡಿ ಹಣದಲ್ಲಿ ಯಾರು ಜಾಸ್ತಿ ಚರ್ಚೆ ಮಾಡಕ್ ಹೋಗ್ಬೇಡಿ. ಚರ್ಚೆ ಮಾಡಿದರೆ ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿ, RSS, ಸಂಘ ಪರಿವಾರ, ಬ್ಲಾಗಳು ಏನೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕಳಂಕ ಬಂದ್ಬಿಡುತ್ತೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಜನರಲ್ಲಿ ಅವರ ವಿರುದ್ಧ ಭಾವನೆಗಳು ಮೂಡ್ಬಿಟ್ರೆ ಎಲೆಕ್ಷನ್ ಎಲ್ಲ ಅವ್ರು ಸೋತು ಹೋಗ್ಬಿಡ್ತಾರೆ. ಇದು ಇವನ ಜರ್ನಲಿಸಂ, ಇದು ಇವನ ಒಂದು ಸಾಮಾಜಿಕ ಜವಾಬ್ದಾರಿ. ಒಂದು ಕಳ್ಳತನ ಆಗಿದೆ, ಅದು ದೇವಸ್ಥಾನದ ಹುಂಡಿಯ ಕಳ್ಳತನ ಆಗತ್ತಂತೆ, ಅದನ್ನ ಓಕೆ ಪ್ರಶ್ನೆ ಮಾಡಿ ಪರವಾಗಿಲ್ಲ, ಆದ್ರೆ ಇದನ್ನು ಮಾಡದೇ ಇರೋರು ಇದನ್ನು ಮಾಡಬಾರ್ದು ಅಂತ ಕತೆ ಕಟ್ಕೊಂಡು ಕೂತವನೆ ಅಷ್ಟೇ. ಸೊ ಇದೇ ಗೋಧಿ ಮಾಧ್ಯಮಗಳ ಹಣೆ ಬರ, ಗೋಧಿ ಮಾಧ್ಯಮಗಳ ಏನಂತಾರೆ ಒಂದು ರೀತಿ ನೀಚತನ. ಆ ನೀಚತನವನ್ನ ಈತ ಒನ್ಸ್ ಅಗೇನ್, ಹೊಸದೇನಲ್ಲ, ಸಾಕಷ್ಟು ಸಲ ಈ ರೀತಿಯಾದಂತಹ ನೀಚತನವನ್ನ ಮಾಡ್ತಾನೇ ಇರ್ತಾನೆ. ಇದರಲ್ಲಿ ಮತ್ತೊಂದು ಲೇಟೆಸ್ಟ್ ನೀಚತನ, ಲೇಟೆಸ್ಟ್ ವರ್ಷನ್, ಅಪ್ಡೇಟೆಡ್ ವರ್ಷನ್ ಹೊರಗಡೆ ಬಿಟ್ಟಿದ್ದಾನೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.